ಎಲ್ಲರಿಗೂ ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ನಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನನ ಹೇಗೆ ನಿಭಾಯಿಸ್ಬೋದು ಅಥವಾ ಆ, ಅದ್ರ ಬಗ್ಗೆ ಒಂದಷ್ಟು ಮುಖ್ಯವಾದಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗಿನ ಜೀವನದಲ್ಲಿ ಹೇಗಾಗಿದೆ ಅಂತಂದರೆ ನಾವು ಆ, ಪ್ರತಿನಿತ್ಯ ದಿನ ಕಳೀದಂತೆ ನಮಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಇರುತ್ತೆ. ವೃತ್ತಿ ಜೀವನದಲ್ಲಾದರೂ ಸರಿಯೇ, ವೈಯಕ್ತಿಕ ಜೀವನದಲ್ಲಾದರೂ ಸರಿಯೇ, ಎರಡರಲ್ಲೂ ಕೂಡ ಜಾಸ್ತಿ ಆಗ್ತಿದೆ. ಆದರೆ ನಾವು ವೃತ್ತಿ ಜೀವನದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ವಿ ನಾವು. ಯಾಕಂತಂದರೆ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋಂಥದ್ದು ಹಣ. ಹಾಗಾಗಿ ನಾವು ವೃತ್ತಿ ಜೀವನದ ಮೇಲೆ ಸಾಮಾನ್ಯವಾಗಿ ನಮಗೆ ಗೊತ್ತಿಲ್ಲದಂಗೆ ನಾವು ಅದನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಮತ್ತು ಅದರ ಜೊತೆಗೆ ಏನಾಗ್ತಿದೆ ಅಂತಂದರೆ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ವೃತ್ತಿ ಜೀವನನ ತುಂಬಾ ಅಳವಡಿಸ್ಕೊಬಿಡ್ತಾ ಇದ್ದೀವಿ, ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮನೆಗೆ ಬಂದರೂ ಕೂಡ ಆ ಕೆಲಸಗಳು ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಅಥವಾ ಮಲಗಿದಾಗಲೂ ಕೂಡ ಮಧ್ಯರಾತ್ರಿ ಯಾವುದೋ ಒಂದು ಕಾಲ್ ಬರುತ್ತೆ ಅಥವಾ ಯಾವುದೋ ಒಂದು ಮೆಸೇಜ್ ಬರುತ್ತೆ. ರಾತ್ರಿ 12 ಗಂಟೆ 2 ಗಂಟೆ ಆದರೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಪುನಃ ನಾವು ಬೆಳಗ್ಗೆ ಎದ್ದು ಪುನಃ ಅದೇ ಕೆಲಸ ಮಾಡ್ತೀವಿ. ವೀಕೆಂಡಲ್ಲಿ ಅಥವಾ ರಜದಲ್ಲಿದ್ದಾಗಲೂ ಕೂಡ ನಾವು ಕೆಲಸ ಮಾಡ್ತಾನೇ ಇರ್ತೀವಿ. ಒಂದಲ್ಲ ಒಂದು ರೀತಿಲಿ ನಮ್ಮ ವೈಯಕ್ತಿಕ ಜೀವನ ಹಾಳಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಏನಾಗ್ತಿದೆ ಅಂತಂದರೆ ನಾವು ಸರಿಯಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋಂಥ ವ್ಯಾಯಾಮ ಮಾಡೋದಿಲ್ಲ. ಹಾಗೆ ನಮಗೆ ಬೇಕಾಗಿರೋಂಥ ಪೌಷ್ಟಿಕವಾದ ಆಹಾರನ ನಾವು ಸ್ವೀಕರಿಸ್ತಾ ಇಲ್ಲ. ಯಾವುದೋ ಸಮಯದಲ್ಲಿ ತಿಂತೀವಿ, ಇನ್ಯಾವುದೋ ಸಮಯದಲ್ಲಿ ಊಟ ಮಾಡ್ತೀವಿ. ಹಾಗೆ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಸರಿಯಾಗಿ ಗಮನಕ್ಕೆ ಬರೋದಿಲ್ಲ. ನೀವು ಗಮನಿಸಿರ್ಬೋದು, ಸುಮಾರು ಸರಿ ನಾವು ಸುಮ್ಮನೆ ತಿಂತಾ ಇರ್ತೀವಿ ಹೊರತು ಅದರ ರುಚಿ ಇದೆಯೋ ಇಲ್ವೋ ಅಂತಲೂ ನಾವು ಕೂಡ ಗಮನಿಸೋಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮ ತಲೆ ಪೂರ್ತಿ ನಮ್ಮ ಕೆಲಸದ ಮೇಲೇ ಕಡೆ ಗಮನ ಇರುತ್ತೆ. ಸೊ ಈ ಥರ ಮಿಕ್ಸ್ ಆದಾಗ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ, ಹಾಗೆ ಸಮಾಜದಲ್ಲೂ ಕೂಡ ನಮ್ಮ ಸಂಬಂಧಗಳು ಹಾಳಾಗೋದ್ರ ಜೊತೆಗೆ ಫ್ಯಾಮಿಲಿಯಲ್ಲೂ ಕೂಡ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಹಾಗಾದರೆ ಇದನ್ನು ಹೇಗೆ ನಿಭಾಯಿಸ್ಬೋದು? ಈಗ ಬರೋವಂಥ ಕೆಲಸನ ನಾವು ತಡೆಯೋಕ್ಕಾಗತ್ತಾ? ಅದು ಕಷ್ಟ. ನಾವು ತಡೆಯೋಕ್ಕಾಗದೇ ಇರೋಂಥದ್ದೇ ಜಾಸ್ತಿ ಇರೋಂಥ ಸಮಯ. ಆದರೆ ಖಂಡಿತವಾಗ್ಲೂ ಇವತ್ತಿಂದ ಅಥವಾ ಸಣ್ಣದಾಗಿ ನಾವು ಅದರ ಪ್ರಯತ್ನ ಮಾಡಿದಾಗ ನಾವು ಅಲ್ಲಿಗೆ ಖಂಡಿತವಾಗ್ಲೂ ಅಡ್ಜಸ್ಟ್ ಆಗ್ತೀವಿ. ನಮ್ಮ ವೈಯಕ್ತಿಕ ಜೀವನ ಅಂತಂದಾಗ ಯಾವುದೇ ರೀತಿ ಕರೆ ಬರದೇ ಇರೋ ರೀತಿಲಿ ನಾವು ಅಥವಾ ಯಾವುದೇ ರೀತಿ ಕೆಲಸದಲ್ಲಿ ತೊಡಗಿಸೋಕ್ಕಾಗದೇ ಇರೋಂಥ ರೀತಿಲಿ ನಾವು ಹೋಗ್ಬೋದು. ಆದರೆ ನಾವು ಅದನ್ನು ಡಿಸೈಡ್ ಮಾಡಿ ಮಾಡೋದಿಲ್ಲ, ಅಷ್ಟೇ ವಿಚಾರ ಇರೋದು. ಹಾಗಾದರೆ ಏನು ಮಾಡ್ಬೋದು? ಮೊಟ್ಟ ಮೊದಲನೇದು, ನಮ್ಮ ವೃತ್ತಿ ಜೀವನ ಬೇರೆ, ವೈಯಕ್ತಿಕ ಜೀವನ ಬೇರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನು ವಿಂಗಡಿಸ್ಬೇಕು. ಹೌದಪ್ಪ, ಇದು ಇಷ್ಟು ನನ್ನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದು, ಇದು ಹೀಗೆ ಇರಬೇಕು. ನಾನು ಪ್ರೊಫೆಷ್ನಲ್ ಆಗಿ ವೈಯಕ್ತಿಕ ಜೀವನದಲ್ಲೂ ಕೂಡ ಪ್ರೊಫೆಷ್ನಲ್ ಆಗಿರ್ತೀನಿ ಅನ್ನೋದು ತಪ್ಪು. ಸೊ ಅದೆರಡೂ ಕೂಡ ಮಿಕ್ಸ್ ಮಾಡೋದೇನೆ, ಎರಡೂ ಕೂಡ ಬೇರೆ ಬೇರೆ ನೋಡೋದು ಮೊಟ್ಟ ಮೊದಲನೇದು. ಎರಡನೇದು, ನಾವು ಯಾವಾಗಲೇ ಆದ್ರೂ ಸರಿನೇ ಮನೆಗೆ ಹೋಗ್ಬೇಕಾರೆ, ಕೆಲಸ ಮುಗಿಸಿ ಮನೆಗೆ ಹೋಗೋಕ್ಕೆ ಮುಂಚೆ ಮನೆ ಹೊರಗಡೆ ಒಂದು 2 ನಿಮಿಷ ನಿಂತ್ಕೊಂಡು ಸಮಾಧಾನ ಮಾಡ್ಕೊಂಡು, ಮನೆ ಒಳಗೆ ಹೋಗ್ತಿದ್ದಂಗೆ ಮನೆಯೊಳಗೆ ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಯಾವ ಸ್ಥಿತಿಲಿ ಬಂದಿರ್ತೀವಿ ಅಂತ ಹೇಳಿದ. ಹಾಗಾಗಿ ಒಂದು 2 ನಿಮಿಷ ಆಚೆ ನಿಂತು, ಹೌದಾ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ನನ್ನ ವೈಯಕ್ತಿಕ ಜೀವನಕ್ಕೆ ಹೋಗ್ತಾ ಇದ್ದೀನಿ, ಸೊ ನನ್ನ ವೃತ್ತಿ ಜೀವನದನ್ನೆಲ್ಲ ನಾನು ಬಿಡಬೇಕು ಅಂತ ಅಂದ್ಕೊಂಡು ಅದಕ್ಕೆ ಮೈಂಡ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಇದು 1 ದಿವಸ 2 ದಿವಸದಲ್ಲಿ ಆಗೋದಿಲ್ಲ, ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಸೊ ಆವಾಗ ಒಳಗೋದಾಗ ನಮ್ಮ ಕ್ಯಾರಿ ಮಾಡಿರ್ತೀವಲ್ಲ ವೃತ್ತಿ ಜೀವನದ ಟೆನ್ಷನ್ ಎಲ್ಲ ಕೂಡ ಮನೆಯವ್ರ ಮೇಲೆ ನಾವು ಅದನ್ನು ಬೀಳ್ಸೋದಿಲ್ಲ. ಸೊ ಇದು 2ನೇ ದಾರಿ. 3ನೇ ದಾರಿ ಬಂದು, ನಮಗೋಸ್ಕರ ನಾವು ಸಮಯ ಕೊಡಬೇಕು. ಅಂದರೆ ಅದು ನಮ್ಮ ದೇಹಕ್ಕಾದರೂ ಸರಿನೇ ಅಥವಾ ಮನೆಯವ್ರ ಜೊತೆಗಾದರೂ ಸರಿನೇ. ಮತ್ತು ದಿನದಲ್ಲಿ 3 ಸಮಯನೋ, ಜೊತೆಗೆ ಒಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆದರೂ ಸರಿನೇ, 2ರಲ್ಲಿ 3ರಲ್ಲಿ +1 ಯಾವುದಾದ್ರೂ ಸರಿನೇ, ಒಂದು ಸಮಯ ಮನೆಯವ್ರ ಜೊತೆ ಕಡ್ಡಾಯವಾಗಿ ಇರಬೇಕು ಅನ್ನೋದನ್ನ ಪಾಲಿಸೋಕ್ಕೆ ಶುರು ಮಾಡಿ. ಕ್ರಮೇಣವಾಗಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ವೀಕೆಂಡು ಅಥವಾ ರಜಾ ಬಂದಾಗ ಅಥವಾ ಮನೇಲಿ ಒಂದು 5 ನಿಮಿಷ 10 ನಿಮಿಷ ಇದ್ದಾಗ ನಾವು ಅಲ್ಲೂ ಕೂಡ ಮನೆಯವರೆಲ್ಲರೂ ಕೂಡ ಮೊಬೈಲು ಟಿ ವಿನ ನೋಡ್ತಾ ಕೂತ್ಕೊಳ್ತೀವಿ. ಅದಷ್ಟನ್ನು ಬಿಟ್ಟು
ಎಲ್ಲರೂ ಒಂದು 5 ನಿಮಿಷ ಜೊತೆ ಕೂತಿ ಮಾತಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಯಾರ ಜೀವನದಲ್ಲಿ ಏನಾಗ್ತಿದೆ, ಅವ್ರಿಗೇನು ಅನ್ನಿಸ್ತಿದೆ, ಅದು ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್ ಆಗುತ್ತೆ. ಎಲ್ಲ ಹೊರಗಡೆ ಹೋಗೋದು, ಒಂದಷ್ಟು ತಿಂಡಿ ತಂದ್ಕೊಡೋದು, ಅಥವಾ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಫಿಲಮ್ಗೆ ಹೋಗೋದು, ಅದು ಸೆಕೆಂಡ್ರಿ ಆಪ್ಷನು. ಆದರೆ ಪ್ರೈಮರಿ ಥಿಂಗ್ ಏನಂತಂದರೆ, ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡೋದು, ಮಾತಾಡೋದು ಇದೆಯಲ್ಲ, ಅದು ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡ್ತಿರೋದು ಫ್ಯಾಮಿಲಿ ಜೊತೆಗೆ. ಸೊ ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ನೀವು ಮೊಬೈಲ್ ನೋಡ್ಕೊಳ್ತಾ ಇರ್ತೀರ, ವೈಫು ಟಿ ವಿ ನೋಡ್ತಾ ಇರ್ತಾರೆ, ಅಥವಾ ಅಡುಗೆ ಮಾಡ್ತಾ ಇರ್ತಾರೆ. ಈ ಥರ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಇದು ಬಿಟ್ಟರೆ ಅದು ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಟೈಮ್ ಆಗೋದೇ ಇಲ್ಲ. ಯಾಕೆಂದರೆ ಸಂಬಂಧಗಳು ಗಟ್ಟಿ ಆಗೋದೇ ಭಾವನೆಗಳನ್ನ ಹಂಚ್ಕೊಂಡಾಗ. ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ಶುರು ಮಾಡಬೇಕು. ಆಗ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಈ ಕೆಲಸದಲ್ಲಿ ತುಂಬ ತೊಡಗಿಬಿಟ್ಟು ರಿಟೈರ್ಡ್ ಆದಮೇಲೆ ಅವ್ರ ಮನೇಲಿ ಇರೋಕ್ಕಾಗೋದಿಲ್ಲ. ಪದೇ ಪದೇ ಆಫೀಸ್ಗೆ ಹೋಗ್ಬೇಕು, ಅಥವಾ ಇನ್ಯಾವುದೋ ಒಂದನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರಬೇಕು, ಇನ್ನೇನೋ ಒಂಥರ ಆ ಮನಸ್ಸಲ್ಲಿ ತವಕ ಶುರು ಆಗಿರುತ್ತೆ. ಯಾಕೆ ಅಂತಂದರೆ, ಮನೇಲಿ ಅವ್ರಿಗೆ ಯಾರ ಜೊತೆನೂ ಮಾತಾಡಲಿಕ್ಕೆ ಅವಕಾಶನೇ ಇರೋದಿಲ್ವಲ್ಲ, ಯಾವಾಗಲೂ ಕೆಲಸದಲ್ಲೇ ಇರ್ತಾರಲ್ಲ. ಅದೇ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾಗ ಮನೇಲಿ, ಅವರು ರಿಟೈರ್ಡ್ ಆಗಿದ್ದಾಗ ಅವರು ಮನೆಯವ್ರ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ಸಾಕಷ್ಟು ವಿಚಾರಗಳಿರ್ತವೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇದು ನಾನು ಬರೀ ಹೈಪೋಥೆಟಿಕ್ ಆಗಿ ಹೇಳ್ತಿಲ್ಲ. ನಾನು ನನ್ನ ಕಣ್ಣಾರೆ ನನಗೆ ಬರುವಂಥ ಕ್ಲೈಂಟ್ಸ್ಗಳಾಗಿರ್ಬೋದು, ಅಥವಾ ನನ್ನ ಹತ್ರ ಬರುವಂಥ ಕೇಸ್ಗಳಾಗಿರ್ಬೋದು, ಅದರಲ್ಲಿ ಸಾಕಷ್ಟು ಇಂಥ ಅಂಶಗಳನ್ನ ನನಗೆ ಕಂಡು ಬರುತ್ತೆ. ಈಗಲೂ ಕೂಡ ಒಂದಷ್ಟು ಸ್ನೇಹಿತರು ಹೇಳ್ತಾ ಇರ್ತಾರೆ, ಅವರು ಟೀಚರ್ಸು, ಅವ್ರ ಪ್ರೊಫೆಸರ್ಸ್, ಅಥವಾ ಆಫೀಸರ್ಸ್ಗಳು ಈಗಲೂ ರಿಟೈರ್ಡ್ ಆದರೂ ಕೂಡ ಅವ್ರಿಗೆ ಇಲ್ಲ, ಈ ವಾರ ಅದನ್ನು ಮಾಡೋಣ, ಈ ವಾರ ಇದನ್ನು ಮಾಡೋಣ ಅಂತೇಳಿ ತಲೆ ತಿಂತಾ ಇರ್ತಾರಂತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಸಂಬಂಧಗಳನ್ನ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಪೆಂಡಿಂಗ್ ಆಫ್ ಕ್ವಾಲಿಟಿ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ನಾವು ಎಷ್ಟು ಸಮಯ ಕಳಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ. ಸೊ ಈ ಅಂಶಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿ, ಸಣ್ಣದಾಗಿ. ಅದೇ ನಿಮಗೆ ದೊಡ್ಡದಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಇದರೊಂದಿಗೆ ಈ ಸೆಷನ್ನ ಮುಗಿಸ್ತೀನಿ. ಧನ್ಯವಾದಗಳು.